ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಲಿಮಿಟ್ಸ್ ಅಲ್ಲಿ ನಿನ್ನೆ ರಾತ್ರಿ ಸೈನ್ಯ ಸ್ಟೇಷನ್ ಡಿವೈಎಸ್ಪಿ ರವಿಕುಮಾರ್ ಮತ್ತೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಗಾಂಜಾ ಒಂದು ರೇಡ್ ಮಾಡಿದ್ದೀವಿ. ಆ ರೇಡ್ ಆಗಿದೆ ಚಿಂತಾಮಣಿ ಮಡಿಕೇರಿ ಕ್ರಾಸ್ ಹತ್ರ ಶ್ರೀನಿವಾಸಪುರ ಹೋಗೋಕ್ಕೆ ದಾರಿ ಇದೆ, ಆ ದಾರಿ ಹತ್ರ ಮಡಿಕೇರಿ ಕ್ರಾಸ್ ಅಲ್ಲಿ ಆ ರೇಡ್ ಆಗಿದೆ. ಆ ಟೈಮ್ಗೆ ಮುಂದೆ XUV 500 ಮಹೇಂದ್ರ XUV 500 ವೆಹಿಕಲ್ ಅಲ್ಲಿ ಅವ್ರಿಗೆ ಟೋಟಲ್ ಅರೌಂಡ್ 35.64 kg ಗಾಂಜಾ ಸಿಕ್ಕಿದೆ. ಸೊ ಅರೌಂಡ್ 35.6 kg ಗಾಂಜಾ ಸಿಕ್ಕಿದೆ ಅವ್ರಿಗೆ. ಆ ಗಾಡಿ ಜೊತೆಗೆ ನಮಗೆ ಟೋಟಲ್ 5 ಜನ ಆರೋಪಿ ಸಿಕ್ಕಿದೆ. ಆ 5 ಜನ ಆರೋಪಿಯಲ್ಲಿ ಒಬ್ರು ಲೇಡಿ ಇದೆ, ಅವರ ಹೆಸರು ದೇವಮ್ಮ. ಅವ್ರ ಮೇಲೆ ಬೇರೆ ಗಾಂಜಾ ಕೇಸಸ್ ಕೂಡ ಇದೆ ತುಮಕೂರು ಡಿಸ್ಟಿಕ್ ಅಲ್ಲಿ ಮತ್ತೆ ಬೆಂಗಳೂರು ಡಿಸ್ಟಿಕ್ ಅಲ್ಲಿ. ಜೊತೆಗೆ ಅವ್ರದ್ದು ತಂದೆ ಅವರು, ಈ ಲೇಡಿದು ತಂದೆ ಅವರು ಮಾರಪ್ಪ, ಅರೌಂಡ್ 63 ಇಯರ್ಸ್ ಏಜ್ ಇದೆ. ಲೇಡಿದು ಏಜ್ ಅರೌಂಡ್ 38 ಇಯರ್ಸ್ ಇದೆ. ಈ ಲೇಡಿದು ಮಗ ಅಂಜಿ, ಅವ್ರದ್ದು ಏಜ್ 18 ಇಯರ್ಸ್ ಇದೆ. ಅವ್ರ ಮೇಲೆ ಚೆಲ್ಲೂರು ಲಿಮಿಟ್ಸ್ ಅಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ಇದೆ. ಜೊತೆಗೆ 2 ಜನ ವೆಂಕಟರಮಣ ಮತ್ತೆ ಆದಿನಾರಾಯಣ್, ಈ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರದ್ದು ಎಲ್ಲ 5 ಜನದು ವಾಸ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದೆ. ಬಾಗೇಪಲ್ಲಿ ತಾಲೂಕಾ, ಚಿಂತಾಮಣಿ ಈ ಥರ ಈಗ ಪ್ರೆಸೆಂಟ್ ಅಲ್ಲಿ ವಾಸ ಇದೆ. ಬೇಸಿಕಲಿ ನಮ್ಮ ಮಾಹಿತಿ ಪ್ರಕಾರ ಇವರು ವಿಶಾಖಪಟ್ಟಣಂ ಇಂದ, ಆಂಧ್ರ ಪ್ರದೇಶ ವಿಶಾಖಪಟ್ಟಣಂ ಇಂದ ಈ ಗಾಂಜಾಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ಡಿಸ್ಟ್ರಿಕ್ಗೆ ಬರ್ತಾ ಇದ್ದಾರೆ. ಬೇಸಿಕಲಿ ತಿರುಪತಿಯಿಂದ, ವಿಶಾಖಪಟ್ಟಣಮಿಂದ ಇವರು ತಿರುಪತಿಗೆ ಬಂದಿದ್ದಾರೆ. ತಿರುಪತಿಯಿಂದ ಇವರು ಮುಳಬಾಗಲ್ ಹತ್ರ ಬಂದಿದ್ದಾರೆ. ಮುಳಬಾಗಲಿಂದ ಇವರು ನಮ್ಮ ಶ್ರೀನಿವಾಸಪುರ ಲಿಮಿಟ್ಸ್ ಇಂದ ನಮ್ಮ ಡಿಸ್ಟ್ರಿಕ್ಗೆ ಎಂಟ್ರಿ ಮಾಡಿದ್ದಾರೆ ಚಿಂತಾಮಣಿ ಸೈಡಿಂದ. ಆ ಟೈಮ್ಗೆ ನಮ್ಮ ಟೀಮ್ ಅವರಿಗೆ ರೇಡ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಸೀಸ್ ಮಾಡಿದ್ದಾರೆ ಗಾಂಜಾಗೆ. ಸೊ ನಮ್ಮ ಸೈನ್ಯ ಸ್ಟೇಷನ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಅವರದ್ದು ಎಫರ್ಟ್ಸ್ ಕಾರಣ ಬಗ್ಗೆ ಡೆಫಿನೆಟ್ಲಿ ನಾವು ಈ ಡಿಸ್ಟ್ರಿಕ್ಟಲ್ಲಿ ಗಾಂಜಾ ಮತ್ತು ಬೇರೆ NDPS ವಸ್ತುಗಳು ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ.